ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ನೋಡಿ, ಇವತ್ತು ನಾನು ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಇವಾಗ ರೊಟ್ಟಿ ಮಾಡಬೇಕು. ಸಿಂಪಲ್ಲಾಗಿ ಬೆಂಡೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಬೆಂಡೆಕಾಯಿ ತೊಳೆದ್ಬಿಟ್ಟು ನೋಡಿ, ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಾನು ತುಂಬ ಉದ್ದುದ್ದಾಗಿ ಕಟ್ ಮಾಡಿದರೆ ಇಷ್ಟ ಆಗಲ್ಲ, ಹಾಗಾಗ್ಬಿಟ್ಟು ಚಿಕ್ಕ ಚಿಕ್ಕದಾಗಿ ಪೀಸನ್ನು ಕಟ್ ಮಾಡ್ಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ ನೋಡಿ. ಇವಾಗ ಹುರಿದಾಗಿದೆ. ಇವಾಗ ಇದಕ್ಕೆ ಒಗ್ಗರಣೆ ಹಾಕ್ಕೋಬೇಕು. ಬನ್ನಿ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಎಣ್ಣೆ ಹಾಕ್ಕೊಂಡಿದ್ದೀನಿ. ಗಾಡಿ ಸೌಂಡ್ ತುಂಬ ಜೋರಾಗಿ ಬಂತು ಫ್ರೆಂಡ್ಸ್. ಯಾರಂತ ಗೊತ್ತಿಲ್ಲ, ಅದು ಬೇಕಂತ ರೇಸ್ ಮಾಡ್ತಾರೆ ಗಾಡಿ, ಅಷ್ಟೊಂದು ಸೌಂಡ್ ಬರ್ತಾಯಿದೆ. ಎಣ್ಣೆ ಬಿಸಿ ಆಗ್ತಾಯಿದೆ. ಸ್ವಲ್ಪ ಕರಿಬೇವನ್ನ ಹಾಕ್ಕೊಂಡಿದ್ದೀನಿ. ಸಿಂಪಲಾಗಿ ಈಸಿಯಾಗಿ ಮಾಡ್ಕೋಬೋದು ಈ ಥರ ಪಲ್ಯ. ಮತ್ತು ಒಂದು ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈನ ಮಾಡ್ಕೊತೀನಿ. ಮತ್ತು ಒಂದು ಟೊಮಾಟೊ ಕಟ್ ಮಾಡಿಬಿಟ್ಟು ಒಂದು ಟೊಮಾಟೊನ ಹಾಕ್ಕೊತಾ ಇದ್ದೀನಿ. ಟೊಮಾಟೊ ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಟೊಮಾಟೊ ಚೆನ್ನಾಗಿ ಫ್ರೈ ಆಗ್ತಾಯಿದೆ. ನೀರು ತಗೋಬಾ ಒಂದಿದ್ರೆ. ಟೊಮೆಟೊ ಫ್ರೈ ಆದಮೇಲೆ ಬೆಂಡೆಕಾಯಿ ಹಾಕ್ಕೊತಾ ಇದ್ದೀನಿ. ತುಂಬ ದಿವಸ ಆಯಿತು ಸ್ನೇಹಿತರೆ ಅಡುಗೆ ರೆಸಿಪಿ ಶೇರ್ ಮಾಡಿಲ್ಲ. ಸ್ವಲ್ಪ ಬೆಂಡೆಕಾಯಿ ಹಾಕಿ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಅರಿಶಿನ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ಉಪ್ಪು ಜಾಸ್ತಿ ಆದರೆ ಬೇಡ, ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳೋಣ. ಉಪ್ಪು ಅರಿಶಿನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಇದಕ್ಕೆ ನೀರು ಏನೂ ಹಾಕಲ್ಲ ಸ್ನೇಹಿತರೆ. ಎಣ್ಣೆ ಇದೆಯಲ್ಲ, ಎಣ್ಣೆಯಲ್ಲಿ ಫುಲ್ಲು ಫ್ರೈನ ಮಾಡ್ಕೊತೀನಿ. ಎಣ್ಣೆಯಲ್ಲಿ ಫ್ರೈ ಮಾಡಿದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ನೋಡಿ, ಸ್ವಲ್ಪ ಖಾರದ ಪೌಡ್ರನ್ನ ಹಾಕ್ಕೊತೀನಿ ನಾನು. ನೋಡಿ, ಖಾರದ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಎಣ್ಣೆ ಹಾಕಿ ಬೇಯಿಸಂಗಿಲ್ಲ, ಯಾಕಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಿರ್ತೀವಲ್ವ. ನೋಡಿ, ಈ ಥರ ಖಾರದ ಪೌಡ್ರು, ಉಪ್ಪು, ಅರಿಶಿನ ಹಾಕಿ ಈ ಥರ ಫ್ರೈ ಮಾಡಬೇಕು. ನೀರು ಎಷ್ಟು ಹಾಕ್ಕೋಬೇಕಂತ ನಾನು ಇವಾಗ ಹೇಳ್ತೀನಿ ನೋಡಿ. ಇಷ್ಟೇ, ಸ್ವಲ್ಪ ನೀರು ಹಾಕ್ಕೊಂಡಿದ್ದೀನಿ ನೋಡಿ, ಯಾಕೆಂದರೆ ತಳ ಹಿಡಿಬಾರ್ದಲ್ವ, ಅದಕ್ಕೋಸ್ಕರ. ಸುಟ್ಟೋಗೋ ಥರ ಸ್ಮೆಲ್ ಬರುತ್ತೆ ಪಲ್ಯ, ಹಾಗಾಗ್ಬಿಟ್ಟು ಇಷ್ಟು ನೀರನ್ನು ಹಾಕಿಬಿಟ್ಟು ಫುಲ್ ಎಣ್ಣೆಯಲ್ಲಿ ಈ ಥರ ಬೆಂಡೆಕಾಯಿ ಪಲ್ಯನ ಮಾಡ್ಕೋಬೋದು. ನೋಡಿ, ಎಷ್ಟು ಚೆನ್ನಾಗಾಗಿದೆ. ಕಡಿಮೆ ಉರಿದಲ್ಲಿ ಹೀಗೆ ಒಂದು 2 ನಿಮಿಷ ಇದೇ ಥರ ಫ್ರೈನ ಮಾಡ್ಕೋಬೇಕು. ನೋಡಿ ಸ್ನೇಹಿತರೆ, ಬೆಂಡೆಕಾಯಿ ಪಲ್ಯ ನೋಡಿ ಉಪ್ಪಿನಕಾಯಿ ಥರ ರೆಡಿಯಾಗಿದೆ. ಇದಕ್ಕೆ ಚಪಾತಿಗೂ ತಿನ್ಕೋಬೋದು, ಜೋಳದ ರೊಟ್ಟಿ ಇಲ್ಲ ಅನ್ನ ಜೊತೆ ತಿನ್ಬೋದು. ತುಂಬ ಟೇಸ್ಟಿಯಾದ ಬೆಂಡೆಕಾಯಿ ಪಲ್ಯ. ನೋಡಿ ಹೇಗೆ ಕಾಣಿಸ್ತಾ ಇದೆ. ಇದು 1/4 kg ಬೆಂಡೆಕಾಯಿ ಮಾಡಿದ್ದೀನಿ ನಾನು. ನಿಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ 2 ಟೊಮೊಟೊ ಹಾಕಿ, ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿ ರೆಸಿಪಿನ ಮಾಡ್ಕೋಬೋದು. ನೋಡಿ, ಇದೇ ಥರ ಬೆಂಡೆಕಾಯಿ ಪಲ್ಯ ನೀವು ಒಂದ್ಸತಿ ಟ್ರೈ ಮಾಡಿ. ಟೇಸ್ಟ್ ಮಾಡಿ. ತುಂಬ ರುಚಿಯಾದ ಬೆಂಡೆಕಾಯಿ ಪಲ್ಯ. ನೋಡಿ ಸ್ನೇಹಿತರೆ, ಹೇಗೆ ಅನ್ನಿಸ್ತು ನಿಮಗೆ ಬೆಂಡೆಕಾಯಿ ಪಲ್ಯ ಮಾಡಿದ್ದು? ನಮ್ಮ ರೆಸಿಪಿ ಇಷ್ಟ ಆಗಿದರೆ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಂಟು ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.